ಅಪ್ಪಾಜಿನೇ ಬಂದಂಗೆ ಆಗುತ್ತೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಯಾಕಂದರೆ ಯಾವಾಗ ಹೇಳ್ತಾ ಇರ್ತೀನಿ ಅಪ್ಪು, ಯಾಕಂದರೆ ಅಪ್ಪು ಬಗ್ಗೆ ಹೇಳ್ಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅವನ್ನ ನೋಡಿದಾಗ ಅವನ ಹಾಡು ಹೇಳಿದಾಗ, ಫಸ್ಟ್ ಸಾಂಗ್ ಅವನು ಆಡಿದಾಗ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ನಮ್ಮ ಕಣ್ಣೆಲ್ಲ ನೀರಿತ್ತು. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಟ್ಯಾಲೆಂಟ್ ಹೆಂಗೆ ಅಂತ. ಆಮೇಲೆ ಸರಿ ಚಿಕ್ಕ ವಯಸ್ಸು ಫಸ್ಟ್ ಫಿಲ್ಮ್ ಅಂತ ಹೇಳ್ಬೋದು ಅಂತ. ಆಮೇಲೆ ನೋಡಿದ್ರೆ ಲೈನಾಗೆ ಎಲ್ಲ ಫಿಲ್ಮ್ಸು ಒಂಥರ ಡಿಫ್ರೆಂಟಾಗಿ ಅವ್ನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಯಾವತ್ತು ನಾವು ಅವನು ಯಾರನ್ನೂ ಹೋಗಿ ಕಲ್ತಿಲ್ಲ, ನಾವು ಅಟ್ಲೀಸ್ಟ್ ಕಲ್ತಿದ್ದೀವಿ. ಅವ್ನು ಕಲಿದೆ ಹಂಗೆ ಮಾಡ್ಬಿಡ್ತಿದ್ದ. ಯಾವುದೋ ಒಂದು ಸುಮ್ಮನೆ ಒಂದು ವಿಡಿಯೋ ನೋಡಿದ್ರೆ ಹಂಗೆ ಮಾಡ್ಬಿಡ್ತಿದ್ದ ಹಂಗೆ. ಸೊ ನಮ್ಗೆ ಅನಿಸ್ತಾ ಇದೆ ಏನೋ ಒಂದು ದೊಡ್ಡ ಟ್ಯಾಲೆಂಟ್ ಇದೆ ಅಂತ. ಅದಾದಮೇಲೆ ಸೆಂಟ್ರಲ್ ಮಾಡಲಿಲ್ಲ. ಆಮೇಲೆ ನಾವೆಲ್ಲ ಬಂದಾದ್ಮೇಲೆ ತಿರ್ಗಾ ಅಪ್ಪು ಬಂದಲ್ಲ. ಅಪ್ಪು ಫಸ್ಟ್ ಕತೆ ನನಗೇನಂದರೆ ಪೂರಿ ಜಗನ್ನಾಥ ಕತೆ ಹೇಳ್ಬೇಕಾದ್ರೆ ನಾನು ಫೋನ್ ಮಾಡಿ ಅಪ್ಪುಗೆ ಇದು ಮಾಡಲೇಬೇಕು ಅಪ್ಪು ಅಂತ ಹೇಳಿದೆ. ಸೊ ಫಸ್ಟ್ ಫಿಲ್ಮ್ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನೇನೆ. ಸೊ ನಂಗೆ ಅದೊಂದು ಹೆಮ್ಮೆ ನನಗೆ. ಯಾಕಂದರೆ ಯಾವಾಗ ಹೇಳ್ತಾ ಇರ್ತೀನಿ ನನಗೆ ಇನ್ಸ್ಪಿರೇಷನ್ ಅವನು ಅಂತ. ಯಾಕಂದರೆ ನಾವು ಅವಾಗ ಆ್ಯಕ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇರಲಿಲ್ಲ. ಅದಾದಮೇಲೆ ಅಪ್ಪು ಎಲ್ಲ ಮಾಡ್ತಾ ನಾನು ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಅವಾಗ. ನನಗಿಂತ ಮುಂಚೆ ನಾನು ಅವಾಗ ಕಾಲೇಜ್ಗೆ ಓದ್ತಾ ಇದ್ದೆ. ಅವಾಗ ನನಗೊಂದು ಆಫರ್ ಬಂದಿತ್ತು. ಯಾಕೆ ನಾವು ಸಿನಿಮಾ ಅವಾಗ ಚೆನ್ನೈಲಿ ಓದ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಜ್ಞಾಪಕ, ದೇವಿ ಪ್ಯಾರಡೈಸ್ ಒಂದು ಪಿಕ್ಚರ್ ನೋಡೋಕೆ ಹೋಗಿದ್ದು. ಯಾರೋ ಮಲಯಾಳಂ ಪ್ರೊಡ್ಯೂಸರ್ಸ್ ಬಂದು ಸರ್ ಹೀರೋ ಆ್ಯಕ್ಟ್ ಪಡ್ರಿಲ್ಲ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ರಾಜ್ಕುಮಾರ್ ಮಗ, ನಾನು ಕಾಲೇಜ್ಲಿ ಓದ್ತಾ ಇದ್ದೀನಿ, ನ್ಯೂ ಕಾಲೇಜ್ ಓದ್ತಾ ಇದ್ದೀನಿ. ಅದಾದಮೇಲೆ ಮನೆಗೆ ಬಂದಿದ್ರು. ಆಮೇಲೆ ಅದಾದಮೇಲೆ ನಾನು ಏನು ನೋಡು, ಯಾಕಂದ್ರೆ ನಾನು ಕಮಲಾಸನ್ ದೊಡ್ಡ ಫ್ಯಾನ್, ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನು. ಸೊ ಇದ್ರೆ ಈ ಹೀರೋ ಹಿಂಗಿರಬೇಕು ಅಂತ ನಮ್ಗೆ ಅನಿಸಿಕೆ. ನನ್ನ ಬಂದು ಕೇಳಿದ್ರಲ್ಲ ಅಂತ ನನಗೊಂದು ಖುಷಿ ಅನಿಸ್ತು. ಅವಾಗ ಮಿರರ್ಲಿ ಹೋಗಿ ನೋಡ್ಕೊತಿದ್ದೆ, ನಾನು ಹಂಗೆ ಕಾಣಿಸ್ತೀನ, ರಾಜ್ಕುಮಾರ್ ಥರ ಕಾಣ್ತೀನ, ಸರಿ ಅನಿಸ್ತು ಯಾಕೆ ಮಾಡಬಾರ್ದು ಅಂತ ನನಗೆ. ಅದು ಅಲ್ದ್ರೆ ಪಕ್ಕದಲ್ಲಿ ಅಪ್ಪು ಬೇರೆ ಮಾಡ್ತಿದ್ದ. ಅವಾಗ ಅಪ್ಪುನು ಮಾಡ್ತಾಯಿದ್ದೆ, ನಾನು ಯಾಕೆ ಮಾಡಬಾರ್ದು. ಸೊ ಒನ್ ವೇ ಅಪ್ಪುನು ಒಂದು ಇನ್ಸ್ಪಿರೇಷನ್ ಅಂತ ನಂಗೆ ಹೇಳ್ಬೋದು. ಯಾಕಂದ್ರೆ ನಿಜವಾಗ್ಲೂ ಅಂತ ಒಂದು ತಮ್ಮ ಪಡೆಗೆ ನಾನು ಹೆಮ್ಮೆ ಪಡ್ತೀನಿ ನಿಜವಾಗ್ಲೂ. ಯಾಕಂದರೆ ನ್ಯಾಷನಲ್ ಅವಾರ್ಡು ಆ್ಯಂಡ್ ಇವತ್ತು ಅವ್ನ ಪರ್ಫಾರ್ಮೆನ್ಸ್ ನೋಡಿದಾಗ ಎಲ್ಲೂ ಓವರ್ ಆ್ಯಕ್ಟಿಂಗ್ ಅನ್ನೋದಿಲ್ಲ, ಭಾಳ ಸಟ್ಲಾಗಿ. ಯಾಕಂದ್ರೆ ನಂಗೆ ಸಟ್ಲ್ ಆ್ಯಕ್ಟಿಂಗ್ ತುಂಬ ಇಷ್ಟ. ಅಷ್ಟು ಸಟ್ಲಾಗೆ ಆಡಿಯನ್ಸ್ ಅಟ್ರಾಕ್ಟ್ ಮಾಡೋದಿದೆಯಲ್ಲ, ಅದು ಚಿಕ್ಕ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದು ಭಾಳ ಕಷ್ಟ. ಅದರಲ್ಲಿ ಅಪ್ಪು ಫಸ್ಟ್ ಬರ್ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ. ಒಳ್ಳೆ ಒಂದು ಕರಿಯರ್ ಸ್ಟೈಲ್ ಇದೆ ಅವನ ಹತ್ರ. ಅವನಿಗೆ ಒಂದು ಸಪ್ರೇಟ್ ಸ್ಟೈಲ್ ಇದೆ. ನಾನು ಜಾಸ್ತಿ ಸಿನಿಮಾ ಮಾಡ್ತೀನಿ, ಆದರೆ ಅವ್ನು ವರ್ಷಕ್ಕೆ 2 ಸಿನಿಮಾ ಮಾಡಿದ್ರು ಅದ್ಭುತವಾದ ಸಿನಿಮಾ ಮಾಡ್ತಾನೆ. ಐ ಥಿಂಕ್ ಈಸ್ ವೆರಿ ಗುಡ್. ಆ್ಯಂಡ್ ನನಗೆ ಅಪ್ಪು ಬ್ರದರಾಗಿ ಬಂದಿದ್ದು ನಾನು ಭಾಳ ಹೆಮ್ಮೆ ಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ಈ ಸಿನಿಮಾಗೆ ಎಕ್ಸ್ಪೆಷಲಿ ತುಂಬ ವೆಯ್ಟ್ ಮಾಡ್ತೇನೆ. ಯಾಕಂದರೆ ಫಸ್ಟ್ ಫಿಲ್ಮ್ ಸಂತೋಷ್ ಅವ್ರದ್ದು ರಾಮಾಚಾರಿ, ಮಿಸ್ ಇಬ್ಬರು ಇದ್ದಾರೆ, ಮಿಸ್ ರಾಮಾಚಾರಿ ಇದ್ದಾರೆ ಇಬ್ಬರು. ಸೊ ಫಸ್ಟ್ ಸಿನಿಮಾ, ಸೆಕೆಂಡ್ ಸಿನಿಮಾ ಏನು ಮಾಡ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಈವನ್ ಐ ಆಮ್ ವೆಯ್ಟಿಂಗ್. ರಾಘು ಹೇಳ್ತೀನಿ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ದೊಡ್ಡ ಹಿಟ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಯಾಕಂದ್ರೆ ಅಪ್ಪಾಜಿ ಹೆಸರು ಆ್ಯಂಡ್ 100% ಅಪ್ಪು ಅದಕ್ಕೆ ತಕ್ಕಂತೆ ಒಂದು ಮಾಡಿದ್ದಾನೆ ಅಂತ ಒಂದು ಇದಿದೆ. ಯಂಗ್ ಟೀಮು. ಸೊ ಐ ವಿಶ್ ರಾಜ್ಕುಮಾರ್ ಟೀಮ್ ಆಲ್ ದಿ ಬೆಸ್ಟ್. ಹರಿಕೃಷ್ಣ ಮ್ಯೂಸಿಕ್ ಎಕ್ಸ್ಪೆಷಲಿ, ಯಾಕಂದರೆ ಭಾಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು. 100% ಮ್ಯೂಸಿಕ್ ಆಲ್ರೆಡಿ ದೊಡ್ಡ ಹೆಸರು ಮಾಡ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ತುಂಬ ಚೆನ್ನಾಗಿದೆ. ಆ ಸಾಂಗ್, ಓಪನಿಂಗ್ ಸಾಂಗ್ ಅಂದು ಇವ್ರು ಆಡಿರೋದು, ಯಾರು ದೇವಿಶ್ರೀ ಪ್ರಸಾದ್ ಆಡಿರೋದು, ತುಂಬ ನನಗೂ ಇಷ್ಟ ಆಯ್ತು ಆ ಸಾಂಗ್. ಐ ಥಿಂಕ್ ಐ ವಿಶ್ ದಮ್ ಆಲ್